ತನ್ನ ಮಗ ಮತ್ತು ಸೊಸೆಯ ಪ್ರೇಮ ವಿವಾಹದಿಂದ ನೊಂದಿದ್ದ ಮಹಿಳೆಯೊಬ್ಬರು ಆಗ ತಾನೇ ಜನಿಸಿದ ಮೊಮ್ಮಗನನ್ನ ಕೇವಲ 50,000 ರೂಪಾಯಿಗೆ ಮಾರಾಟ ಮಾಡಿದ ವಿಲಕ್ಷಣ ಮತ್ತು ಆಘಾತಕಾರಿ ಘಟನೆ ಬಿಹಾರದ ಗಹರಾನಿ ಜಿಲ್ಲೆಯಲ್ಲಿ ನಡೆದಿದೆ. ನವಜಾತ ಶಿಶುವಿನ ಪೋಷಕರು ಅಂದರೆ ಮಗ ಮತ್ತು ಸೊಸೆ ಪ್ರೇಮ ವಿವಾಹ ಆಗಿದ್ರು. ಇದು ಅತ್ತೆಗೆ ಇಷ್ಟ ಇರಲಿಲ್ವಂತೆ. ಹೀಗಾಗಿ ದಂಪತಿಯನ್ನು ಬೇರ್ಪಡಿಸೋದಕ್ಕೆ ಸೊಸೆಗೆ ಹೆರಿಗೆ ಆದ ಬಳಿಕ ನವಜಾತ ಶಿಶುವನ್ನ ಮಾರಾಟ ಮಾಡೋದಕ್ಕೆ ಅತ್ತೆ ಸಂಚನ ರೂಪಿಸಿದ್ಲಂತೆ. ಇದಕ್ಕಾಗಿ ಗ್ರಾಮದ ಮಹಿಳೆಯ ಸಹಾಯವನ್ನು ಕೂಡ ಪಡೆದುಕೊಂಡಿದ್ಲು. ಈ ಯೋಜನೆಯಂತೆ ಈ ಮಹಿಳೆ ಶಿಶುವನ್ನ 50,000 ರೂಪಾಯಿಗೆ ವೈದ್ಯರೊಬ್ಬರಿಗೆ ಮಾರಾಟ ಮಾಡಿದ್ದಾಳೆ. ಇದೀಗ ಮಗು ಕಳೆದುಕೊಂಡ ತಾಯಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಅಂದರೆ ಅತ್ತೆ ಮತ್ತು ಆಕೆಯ 3 ಸಹಚರರನ್ನು ಬಂಧಿಸಿದ್ದಾರೆ. ಮಗು ಮಾರಾಟಕ್ಕೆ ನೀಡಿದ 49,000 ರೂಪಾಯಿಗಳನ್ನು ಕೂಡ ಆರೋಪಿಗಳಿಂದ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇವೆಲ್ಲದರ ನಡುವೆ ಶಿಶುವಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಿದೆ.